ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಸರ್, ಮಸ್ತ್ ಮಸ್ತ್. ಹೇಳಿ, ತುಂಬ ಚೆನ್ನಾಗಿತ್ತು. ಪಾರ್ಟ್ 2ಗೋಸ್ಕರ ಕಾಯ್ತಾ ಇದ್ವಿ. ಫಸ್ಟ್ ಅಂತೂ ನೋಡಿದ್ರೇ ಕ್ಯೂರಿಯಾಸಿಟಿ ಹುಡ್ತಾ ಇದೆ. ಇತಿ ಪ್ಲಸ್ ಆದಿ ಸೇರಿಬಿಟ್ಟು ಇತ್ಯಾದಿ ಅಂತ ಇದೆ. ನೋಡೋಣ ಸೆಕೆಂಡ್ ಭಾಗ ಏನು ಬರುತ್ತೆ, ಅದು ಏನು ಕ್ಯೂರಿಯಾಸಿಟಿ ಇದೆ, ಅದು ಏನಕ್ಕೆ ಅವು ಕೊಲೆಗಳು ಆಗ್ತಿದ್ವು ಅನ್ನೋದು ಪಾರ್ಟ್ 2ಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಪಾರ್ಟ್ 2 ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ ದಿ ವೆರಿ ಬೆಸ್ಟ್ ಸಿನಿಮಾ. ಕನ್ನಡ ಸಿನಿಮಾ 7 ಸಿನಿಮಾ ಎಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಓಕೆ, ಕನ್ನಡ ಬೆಳೆಸಿ. ಥ್ಯಾಂಕ್ ಯು. ಕಾನ್ಸ್ಟೇಬಲ್ ಆಗಿ ಮಾಡಿದ್ರಿ, ಇವಾಗ ನೀವು ಟೀಮ್ ಜೊತೆ ಸಿನಿಮಾ ನೋಡ್ತಾರೆ, ಹೇಗೆ ಅನಿಸ್ತು? ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸಸ್ಪೆನ್ಸು ಮತ್ತು ಥ್ರಿಲ್ಲರು ತುಂಬ ಚೆನ್ನಾಗಿ ಬಂದಿದೆ. ಆರ್ ಮಿಕ್ಸಿಂಗ್ ಆಗಿದೆ. ಬಟ್ ಈ ಡಬಲ್ ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅದು ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಅವೆಲ್ಲ ಆ ಕಡೆ ಮಲೆನಾಡು ಸೀನ್ಗಳಂತೂ ತುಂಬ ಅದ್ಭುತವಾಗಿದೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್. ಎಲ್ಲ ಹೊಸಬ್ರು ಮಾಡಿರೋದ್ರಿಂದ ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಯೋಗರಾಜ್ ಭಟ್ ಅವ್ರ ಮ್ಯೂಸಿಕ್, ನಮ್ಮ ಯೋಗರಾಜ್ ಭಟ್ ಸರ್ ಮ್ಯೂಸಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸಂತೋಷ ಆಗುತ್ತೆ. ವೆರಿ ನೈಸ್. ದಯವಿಟ್ಟು ಯಾರು ಸಿನಿಮಾ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಈಗ ಬರ್ತಾ ಇರೋ ಸಿನಿಮಾಗಳಲ್ಲೆಲ್ಲ ಜಾಸ್ತಿ ಏನಂತಾರೆ ಹೀರೋ ಓರಿಯೆಂಟೆಡ್ ಜಾಸ್ತಿ ಇದರೆಲ್ಲ ಇದೆಲ್ಲ ಯಾವುದೇ ಆರ್ಭಟ ಇಲ್ಲದೇ ತುಂಬ ಚೆನ್ನಾಗಿ ನೈಸ್ ಮೂವಿ ಬಂದಿದೆ. ದಯವಿಟ್ಟು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಗೆಲ್ಲಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಹೀರೋ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ. ತುಂಬ ಖುಷಿ ಆಗುತ್ತೆ. ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ಮ್ಯೂಸಿಕಲ್ಲಂತೂ ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಅಂತೂ ತುಂಬ ಅದ್ಭುತವಾಗಿದೆ. ದಯವಿಟ್ಟು ನೋಡಿ ಅಂತ ಈ ಮೂಲಕ. ಒನ್ಸ್ ಅಗೇನ್ ಯೋಗರಾಜ್ ಸರ್ ಒಳ್ಳೆ ಟೀಮ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಸಿನಿಮಾ ನೋಡಿ, ಕನ್ನಡ ಜನತೆ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್. ಡಿ ಯೋಗರಾಜ್ ಅವರು ಹೊಸ ಸಬ್ಜೆಕ್ಟ್ ತೊಗೊಂಡು ಇತ್ಯಾದಿ ಅನ್ನೋ ಸಿನಿಮಾನ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಈ ಹೊಸಬರು ಬರ್ತಾ ಇದ್ದಾರೆ, ಹೊಸ ಪ್ರಯತ್ನಗಳು ನಡೀತಾ ಇದೆ. ಎಲ್ಲ ನಟರುಗಳು ಹೊಸಬರೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಕ್ರಮ್ ಅಂತ ಒಬ್ಬ ಹೊಸ ಕಲಾವಿದ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದು ಪ್ರತಿಯೊಬ್ಬ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಿದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಈ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸಬೇಕು. ಪ್ರೇಕ್ಷಕರು ಬಂದು ಇಂಥ ಸಿನಿಮಾಗಳನ್ನು ನೋಡೋದ್ರ ಮೂಲಕ ಕನ್ನಡ ಸಿನಿಮಾಗಳನ್ನು ಉಳಿಸ್ಬೇಕು ಅಂತ ನಾನು ಕೇಳ್ತೀನಿ ಸರ್. ನಮಸ್ತೆ ಸರ್. ಮೂವಿ ಸೂಪರ್ ಆಗಿದೆ. ವಿಕ್ರಮ್ ಅವ್ರ ಆ್ಯಕ್ಟಿಂಗ್ ಅಂತೂ ಮಸ್ತಾಗಿದೆ. ಮಸ್ತ್ ಮೂವಿ ಬ್ರೋ. ಎಲ್ಲ ಫ್ಯಾಮಿಲಿ ಎಲ್ಲ ನೋಡ್ಬೋದು ಆರಾಮಾಗಿ. ಫ್ಯಾಮಿಲಿ ಮೂವಿ ತುಂಬ ಚೆನ್ನಾಗಿದೆ. ವಿಕ್ರಮ್ ಮಾತ್ರ ತುಂಬ ನೆಕ್ಸ್ಟ್ ಲೆವೆಲ್ ಆ್ಯಕ್ಟ್ ಮಾಡಿದ್ದಾರೆ. ಫ್ಯಾಮಿಲಿಗೆ ಹೇಳಿ ಮಾಡಿಸಿದ್ವಿ. ತುಂಬ ಚೆನ್ನಾಗಿದೆ. ಆರಾಮಾಗಿ ನೋಡಿ ಕುತ್ಕೊಂಡು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸರ್ಪ್ರೈಸು ತುಂಬ ಚೆನ್ನಾಗಿದೆ ನೋಡಿ. ಮೂವಿ ಓಕೆ. ಸಚಿನ್ ಅಂತ ಹೊಸ ಆ್ಯಕ್ಟ್ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಆ್ಯಕ್ಚುಲಿ ಈ ವಾಸ್ ಮೈ ಫ್ರೆಂಡ್. ಅಂದರೆ ಹೊಸ ಪ್ರತಿಭೆಗಳನ್ನ ಗುರುತಿಸ್ಬೇಕು ಅಷ್ಟೇ ಹೇಳ್ಬೋದು. ಹಾಯ್, ಎಲ್ಲರೂ ನೋಡೋಂಥ ಮೂವಿ. ವಿಕ್ರಮ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಪ್ ಕ್ಯಾರೆಕ್ಟ್ರಲ್ಲಿ. ವೆರಿ ಇಂಟೆನ್ಸ್ ಮೂವಿ. ಫ್ಯಾಮಿಲಿ ಜೊತೆ ಎಲ್ಲ ಬಂದು ನೋಡ್ಬೋದು. ಪರ್ಸ್ನಲಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ಎಕ್ಸ್ಟ್ರಾರ್ಡಿನರಿ ಆ್ಯಂಡ್ ಫಸ್ಟ್ ಕ್ಲಾಸ್ ಥ್ರಿಲ್ಲರ್. ಎಲ್ಲ ಫ್ಯಾಮಿಲಿ ಜೊತೆ ನೋಡ್ಬೋದು. ಹೊಸ ಪ್ರತಿಭೆಗೆ ನೀವು ಪ್ರೋತ್ಸಾಹ ಮಾಡಬೇಕು ಇದು ನೋಡ್ಬಿಟ್ಟು. ಹಾಯ್, ಮೂವಿ ಇಸ್ ಗುಡ್. Inspector character is awesome. It's very, performance is very good. He was acting is so good. ಚೆನ್ನಾಗಿದೆ. ವಿಕ್ರಮ್ ಅವರು ಅರವಿಂದ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. Movie was amazing, especially our character Inspector Arvind. Must ಮಾಡಿದ jokes amazing ಇದ್ವು. It was overall a very good movie. Thank you. ಮೂವಿ ಚೆನ್ನಾಗಿತ್ತು. ಎಲ್ಲ ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿ ಬಂದಿದೆ. ಪಾರ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಥ್ಯಾಂಕ್ ಯು. ಎಕ್ಸೈಟ್ಮೆಂಟ್ಗೆ ಲಿಮಿಟ್ ಇಲ್ಲ. ಆಮೇಲೆ ನನ್ನ ಫ್ಯಾನ್ಸ್ ಎಲ್ಲನೂ ದ ವೇ ದೇ ಶೋಡ್ ಮಿ ದಿ ಆ ಖುಷಿ ಆ್ಯಂಡ್ ಆ ಒಂದು ಹ್ಯಾಪಿನೆಸ್ ತೋರಿಸಿದ್ರು ನೋಡಿ. ದಟ್ ವಾಸ್ ರಿಯಲಿ ಆಸಮ್. ಮೂವಿ ನೋಡಿದ್ಮೇಲೆ ನನಗೂ ಅನ್ನಿಸ್ತು ಇನ್ನೂ ಬೆಟರ್ ಮಾಡ್ಬೋದಿತ್ತು ಏನೋ ಅಂತ. ಬಟ್ ಖುಷಿಯಾಗಿದೆ. ಆ್ಯಂಡ್ ಮುಂದೆ ಇದೇ ಥರ ದೊಡ್ಡ ಕ್ಯಾರೆಕ್ಟರ್ಸ್ ಜೊತೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತೇನೆ. ಆ್ಯಂಡ್ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತೇನೆ. ಆ್ಯಂಡ್ ಕ್ಯಾರೆಕ್ಟರ್ ರೋಲ್ಸ್, ಮೆಸೇಜ್ ಓರಿಯೆಂಟೆಡ್ ರೋಲ್ಸ್ ಮಾಡೋಕ್ಕೆ ನಾನು ಇಷ್ಟಪಡ್ತೇನೆ ಅಷ್ಟೇ. ಆಡಿಯನ್ಸಸ್ ದಯವಿಟ್ಟು ಈ ಸಿನಿಮಾನ ಪದೇ ನೋಡಿ ನನ್ನನ್ನು ಈ ಮೂವಿನ ಗೆಲ್ಲಿಸ್ತೀರ ಅಂತ ಆಸೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದಾಗ ಹೇಗೆ ಅನ್ನಿಸ್ತು?
ಅವ್ರ ಮಧ್ಯೆ ಕೂತ್ಕೊಂಡು ನೋಡ್ತಿರೋವಾಗ ಅವರು ವಿಸಲ್ಸ್ ಹಾಕೋದು ಮತ್ತು ಅವ್ರ ಎಕ್ಸೈಟ್ಮೆಂಟ್ ನೋಡ್ತಿರೋವಾಗ ಎಲ್ಲೋ ಆಕಾಶಕ್ಕೆ ಹಂಟ್ತಾ ಇದ್ದೀನಿ ಅಂತ ಅನಿಸ್ತಾ ಇತ್ತು. ನಾನು ಐ ವಾಸ್ ಲೈಕ್ ಫ್ಲೈ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಬರ್ತಾಯಿತ್ತು. ಬಟ್ ಅದೇ ರೀತಿ ನೆಲಕ್ಕೂ ಬರಬೇಕಾಯ್ತು, ಯಾಕೆಂದರೆ ಇದು ನನ್ನ ಮೊದಲನೇ ಮೂವಿ. ನಾನು ಮೊದಲನೇ ಮೂವಿನಲ್ಲೇ ನನ್ನ ಎಕ್ಸೈಟ್ಮೆಂಟ್ ಎಲ್ಲ ಕಂಪ್ಲೀಟಾಗಿ ತೋರಿಸ್ಕೊಳ್ಳೋದು ಅದು ಲಾಜಿಕಲಾಗಿ ಕರೆಕ್ಟು ಅಲ್ಲ. ಮೂವೀಸ್ ಸೆಲೆಕ್ಟ್ ಮಾಡಿಕೊಂಡು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಕೊಡ್ತೀನಿ, ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಕೊಟ್ಟು ಈ ಆಡಿಯನ್ಸಸ್ ಮಧ್ಯೆ ಕೂತ್ಕೊಂಡು ಆ ಕ್ಯಾರೆಕ್ಟರ್ಗೆ ಈ ಕ್ಯಾರೆಕ್ಟರ್ ವ್ಯತ್ಯಾಸ ಏನು ಅಂತ ಆಡಿಯನ್ಸಸ್ ಹೇಳ್ತಾರೆ ನೋಡಿ, ನನಗೆ ಅಲ್ಲಿ ಬರುತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್. ಸೊ ಥ್ಯಾಂಕ್ ಯು ಆಡಿಯನ್ಸ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮಧ್ಯೆ ಕೂತ್ಕೊಂಡು ನಾವು ಮೂವಿ ನೋಡ್ತಾ ಇರುವಾಗ ಸ್ವರ್ಗದಲ್ಲಿದ್ದಾಗಿತ್ತು ನನಗೆ, ನಿಜವಾಗ್ಲೂ ಹೇಳ್ತಾ ಇತ್ತು. ಇಟ್ ವಾಸ್ ಆಸಮ್. ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಕೂತ್ಕೊಂಡು ಮೂವಿ ನೋಡೋದಕ್ಕೆ. ನಿಮ್ಮ ರಿವ್ಯೂಸ್ ದಯವಿಟ್ಟು ಪಾಸಿಟಿವ್ ರಿವ್ಯೂಸ್ ಕೊಡ್ತಿರೋ, ನೆಗೆಟಿವ್ ರಿವ್ಯೂಸ್ ಕೊಡ್ತಿರೋ, ನಿಮ್ಮ ರಿವ್ಯೂಸ್ ನನಗೆ ಇಂಪಾರ್ಟೆಂಟ್. ನನಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅದು ಒಂದು ಅವಕಾಶ ಆಗುತ್ತೆ. ಥ್ಯಾಂಕ್ ಯು ಸರ್. ಎಲ್ಲರೂ ಕನ್ನಡ ಸೆಂಟರಲ್ಲಿ ಫಸ್ಟ್ ಥಿಯೇಟರ್ ರಿಲೀಸ್ ಮಾಡ್ತಾರೆ, ಇದೊಂದು ತಮಿಳ್ ಸೆಂಟರ್ ಥಿಯೇಟರ್. ಇದಕ್ಕೆ ಕಾರಣ ಡೈರೆಕ್ಟರ್ ಸಾಹೇಬ್ರಿಗೆ ಗೊತ್ತು. ನಾನು ಕೇಳಿದ್ದೆ, ಸರ್ ಈ ಸೆಂಟರ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ. ಅವ್ರದೇ ಒಂದು ಕಾರಣ ಇದೆ. ಸೊ ಡೈರೆಕ್ಟರ್ನ ಕೇಳಿ ತಿಳ್ಕೊಳ್ಳೋಣ.